ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಅಣ್ಣ. ಏನು ಮರಿ ಸಾಕಾಣಿಕೆ ಮಾಡಕತ್ತಿ ಈಗ ಎಷ್ಟು ದಿವ್ಸಕ್ಕೆ ಎಷ್ಟು ರೇಟ್ ಕೊಟ್ಟು ತಂದಿರಿ, ಆಮೇಲೆ ಎಷ್ಟು ರೇಟಿಗೆ ನೀವು ಮಾರಾಟ ಮಾಡಿರಿ, ಆಮೇಲೆ ಮುಂಜಾನೆ ಸಂಜೆ ಮಟ್ಟ ನೀವು ಯಾವ ಥರ ಫೀಡಿಂಗ್ ಯಾವ ಥರ ಮಾಡ್ತೀರಿ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ರಲ್ಲ. ಏನು ನಾವು ಇದು ಮಾಡಕತ್ರಿ 1.5 ವರ್ಷ ಆಗ್ಬತ್ರಿ. ಹ್ಞೂ 1.5 ವರ್ಷ ಆತ್ರಿ. ಇದು ನಮ್ಮದು 5ನೇ ಬ್ಯಾಚ್ ಚಾಲು ಐತ್ರಿ. ಏನ 5ನೇ ಬ್ಯಾಚ್ ಚಾಲು ಐತ್ರಿ. ನಾವು ಏನು ಮಾಡ್ತೀವಿ ರೀ, ಶಿನ್ನೂರಲ್ಲಿ ಮರಿ ತರ್ತೀವಿ. ಶಿನ್ನೂರಲ್ಲಿ ಮರಿ ತರ್ತೀವಿ. ನಾವು ಏನು ಮಾಡ್ತೀವಿ ಅಲ್ಲಿ 7,500 8,000 ಹಿಂಗೆ ಮರಿ ತರ್ತೀವಿ. ಇವನ್ನ 8,000 ಒಂದು 100 ಮರಿ ತಂದೇನ್ರಿ ನಾವು. ತಂದು 2 ತಿಂಗಳ ಮ್ಯಾಗ ಒಂದು 20 ದಿವಸ ಹಾಕಿ ಬಂದ್ರಿ. 20 ದಿವಸ ಬಂದ್ರೆ ಇವಾಗ 12 ಮರಿಲೇ ಮರಿ ಮರಿದಾರ. ಈಗ ಆಲ್ರೆಡಿ ಮಾರಾಟ ಆಗ್ಯಾವ್ರಿ. ಆಗ್ಯಾವ್ರಿ ಮರಿ ಮರ್ಯಾವ್ರಿ. ಮುಂದೆ ನಾವು ಏನು ಮಾಡ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ರೀ ಇದನ್ನೆಲ್ಲಾನು ಕಸ ಗುಡಿಸಿ ಗೋದ್ನಿ ಹುಡುಗಿ ಮತ್ತು ಇದೆಲ್ಲ ಏನು ಮಾಡ್ತಾರೆ, ಫೀಡ್ ಹಾಕ್ತೀವಿ. ಫೀಡ್ ಹಾಕ್ಯರಿಂದ ಇವೆಲ್ಲ ಏನು ತಿನ್ನಿಸಿ ಆನಂತರ ಏನು ಮಾಡ್ತೀವಿ, ತೊಗರಿ ಹೊಟ್ಟು ಹಾಕ್ತಾರೆ. ತೊಗರಿ ಹೊಟ್ಟು ಹಾಕಿದ ತಕ್ಷಣ ರೀ ಶೇಂಗಾದ ಹೊಟ್ಟು ಹಾಕ್ತಾರೆ. ಶೇಂಗಾದ ಹೊಟ್ಟು ಹಾಕಿದ ತಕ್ಷಣ ರೀ ಕಡ್ಲಿ ಹೊಟ್ಟು ಹಾಕಿಬಿಡ್ತಾರೆ. ಕೆಲಸ ಮುಗಿತಾರೆ. 2 ಕಡೆ ಬಕೆಟ್ಗಳೆಲ್ಲ ತೊಳೆದು ನೀರು ತುಂಬಿಸಿ ಬಿಟ್ಟು ಅಂದ್ರೆ 5 ಗಂಟೆ ಮಾಡಿ ಏನು ಮಾಡಲ್ಲ ರೀ. ಮತ್ತು 5 ಗಂಟೆಗೆ ಸ್ಟಾರ್ಟ್ ಮಾಡ್ತಂದ್ರೆ ಮತ್ತೆ ಏನು ಮಾಡ್ತೇವ್ರಿ, ತೊಗರಿ ಹೊಟ್ಟು ಶೇಂಗಾದ ಹೊಟ್ಟು ಇದನ್ನೆಲ್ಲ ತಿನ್ನಿಸ್ಕರಿಂದ ಸಾಯಂಕಾಲ ಮತ್ತೆ ಹೊತ್ತು ಮುಗಿದ ತಕ್ಷಣ ಫುಡ್ ಹಾಕಿ ಕೈ ಬಿಟ್ಬಿಡ್ತಾರೆ. ಕಡ್ಲಿ ಹೊಟ್ಟು ಹಾಕಿ ಕೈ ಬಿಟ್ಬಿಡ್ತಾರೆ. ಮತ್ತು ಮುಂಜಾನೆ ಕಂಪಲ್ಸರಿ 3 ಟೈಮು ಮಾತ್ರ ಅವನ್ನೆಲ್ಲ ತೊಳೆದರಿಂದ ಸ್ವಿಚ್ ಮಾಡಿ ಹಾಕ್ತಾರೆ. ನೀರು 3 ಟೈಮ್ ರೀ. 3 ಟೈಮ್ ಮುಗಿದು 10 ದಿವಸ ನೀರು ಮಾತ್ರ ಕಂಪಲ್ಸರಿ. ಬೇಸಿಗೆ ದಿವಸ ಆಗ್ತೈತ್ರಿ, ನೀರು ಭಾಳ ಬೇಕಾಗ್ತಾವ್ರಿ. ನೀರಿನ ಸಂಬಂಧ ಮಾತ್ರ ಮಾಡ್ತೇವೆ. ಸ್ವಚ್ಛಂಗ ತೊಳೆದು ಇದು ಮಾಡ್ತೇವೆ. ನಂತರ ಚಲೋ ಭಾಳ ಅನ್ಸೈತ್ರಿ. ನಾವು ಯಾಕಂದ್ರೆ ಬಿಡಬಾರ್ದು 100 ಗಂಟೆ ಹಾಕ್ಬೇಕಂತ ಪ್ಲ್ಯಾನ್ ಮಾಡತ್ತಲ್ರಿ. ಸಟ್ಟು ಒಡಸಿ ನಾವು ಮೊದಲ ಮಾಡೋದ್ನಾಗ ಏನಾಟಾರ ಯಾಕೆ ಮಾಡಲಿಲ್ಲ ಅನ್ಕೋತೈತಿ. ಹಿಂಗಾಗಿರಿ ಅದಕ್ಕಾಗಿ ಏನು ಮಾಡಿಕರಿಂದ ಒಟ್ಟು ಈಚೆ ಕಡೆ 50 ಈಚೆ ಕಡೆ 50 100 ಗಂಟೆ ಹಾಕಿ ವ್ಯವಸ್ಥೆ ಮಾಡಬೇಕು. ನಮ್ಗೆ ಚೆನ್ನಾಗಿ ಆಗೈತ್ರಿ. ನಮ್ಗೆ ಫುಡ್ಡಿಂದು ಭಾಳ ಇಳುವರಿ ಬರತೈತ್ರಿ. ಗುಲ್ಗಂಜ್ ಕೊಪ್ಪದ ಯಾವ್ದ್ರ ಫುಡ್ ಅದು ಯಾವ್ದು ಫುಡ್ ಹಾಕ್ತಾರೆ? ಅದ ಹೈಟೆಕ್ ಅಂತ ಹೇಳ್ರಿ. ಗುಲ್ಗಂಜ್ ಕೊಪ್ಪದ ಅಂದ್ರೆ ಅವ್ರ ಪಾಪ ನಾವು ಹೀಡ್ರು ತರಿಸ್ಬಿಡ್ತಾರೆ. ಒಟ್ಟು ನಾವಾರು ಹೋಗ್ತೇವ್ರಿ. ಬೇಕಾದ್ರೆ ಅವ್ರ ಪಾಪ ಹೀಡ್ ಸಾಕ್ರಿ ಗಾಡಿ ಕೊಡ್ತಿರ್ತಾರೆ. ಮತ್ತೆ ಭಾಳ ಚೆನ್ನಾಗಿ ಅನ್ಸೈತ್ರಿ ನಮ್ಗೆ. ಅದ್ರದಿಂದ ಒಟ್ಟು ನಮ್ಗೆ ಅನುಕೂಲ ಭಾಳ ಆಗೈತ್ರಿ ಆ ಫುಡ್ದಿಂದ. ಎಷ್ಟು ದವಣ ಮರಿಗೋಳ್ರಿ? ಮರಿಗಳಿಗೆ 50 ಅವ್ರಿ. ಏನು ರೇಟ್ ಕೊಡ್ತಂದ್ರಿ ಇವ್ರಿ? ಇವ್ರಿ ಮರಿಗೋಳ 8,100 ಲೆಕ್ಕ ಬಿದ್ದಾವ್ರಿ. ಈಗ ಎಷ್ಟು ರೇಟ್ ಕೊಟ್ರಿ? ಈಗ 12 ಕೊಟ್ಟನ್ರಿ. 2 ದಿವ್ಸ ಮೇಸ್ರೇನ? ಈಗ 2 ತಿಂಗಳು 20 ದಿವಸ ಆಗೈತೆ. ಒಟ್ಟಾನ ನೀವು ಮುಂಜಾನೆಯಿಂದ ಸಂಜೆವರೆಗೆ ಯಾವ ಥರ ನೀವು ನೀರಾಗಲಿ ಅದಕ್ಕೆ ಫುಡ್ ಆಗಲಿ ಹೊಟ್ಟಾಗಲಿ ಮುಂಜಾನೆ ಸಂಜೆ ಮಟ್ಟ ಟೈಮಿಂಗ್ ಯಾವ ಥರ ನೀವು ಸೆಟ್ ಮಾಡ್ಕೊಂಡ್ರೆ ಹೇಳ್ರಲ್ಲ. ಅದನ್ರಿ ನಾವು ಹರಿವತ್ರಿ ಸಾಯಂಕಾಲ 8 ರೀ. ಬೆಳಗ್ಗೆ ಸಾಯಂಕಾಲ 8 ಮಾಡ್ತೇವ್ರಿ. ಮುಂದೆ ಏನು ಮಾಡ್ತೇವೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನೈತ್ರಲ್ಲ ಒಟ್ಟು ಬಡ ಎಲ್ಲ ದೂಸಿ ಅವನ್ನೆಲ್ಲ ಹುಡುಗಿ ತೆಗೆದು ಫುಡ್ ಹಾಕಿ ತಿನ್ನಿಸಿದ ನಂತರ ತೊಗರಿ ಹೊಟ್ಟು ಶೇಂಗಾದ ಹೊಟ್ಟು ಮುಂದೆ ಕಡ್ಲೆ ಹೊಟ್ಟು ಹಾಕಿ ನೀರೆಲ್ಲ ಸ್ವಚ್ಛ ಮಾಡಿಕೊಂಡು ಹಾಕಿಬಿಟ್ಟು ಅಂದ್ರೆ ಜಡ್ ಕಡ್ಬೇಕು ಕೆಲಸ ಮುಗಿತಿರತ್ತೆ. ಮತ್ತೆ ಸಾಯಂಕಾಲ 5 ಗಂಟೆಗೆ ಚಾಲು. 5 ಗಂಟೆಗೆ 5 ಗಂಟೆ ಮಟ್ಟ ಏನು ಮಾಡಂಗಿಲ್ಲ. 5 ಗಂಟೆಗೆ ಎಲ್ಲ ಉಗಿಸಿ ಎಲ್ಲ ಹುಡುಗಿ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಏನು ಮಾಡ್ತೀವ್ರಿ, ತೊಗರಿ ಹೊಟ್ಟು ಹಾಕಿ ಮತ್ತೆ ಶೇಂಗಾದ ಹೊಟ್ಟು ಹಾಕಿ ಫುಡ್ ತಿನ್ನಿಸ್ತೇವ್ರಿ. ನಂತರ ಫುಡ್ ತಿಂದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಕಡ್ಲೆ ಹೊಟ್ಟು ಹಾಕಿ ಕೈ ಬಿಟ್ಟು ಬಿಡ್ತೇವ್ರಿ. ಬೆಳಗಿನ ತನಕ ಉತ್ತರ ಸಲಕ್ಕೆ ಹೋಗಿಲ್ಲ. ಮತ್ತೆ ನೀರು ಮಾತ್ರ ಕಂಪಲ್ಸರಿ ಹಾಕ್ತೀವಿ. ಚೆನ್ನಾಗಿ ಭಾಳ ಅನುಕೂಲ ಅನ್ಸೈತ್ರಿ. ಇದು ಮಾಡಿದಾಗ ಲಾಭದಾಗದೇ ರೀ ಒಟ್ಟು. ಹಾಂ, ಈಗ ನಿಮ್ಗೆ ಏನಾರ ಈಗ ಮರಿ ಸಾಕಾಣಿಕೆ ಲಾಸ್ ಅಂತ ಯಾವಾಗ ಲಾಸ್ ಆಗಿದೆ ಅಂತ? ನಾವು ಯಾವಾಗೂ ಲಾಸ್ ಮಾಡೇ ಇಲ್ರಿ. ನಾವು ತಂದಾಗಿ ಸುಟ್ಟು ಮೊದಲಾರ ನಾವು ಕುರಿಪಾರಿ ಮೇಯಿಸ್ತಿದ್ದು ರೀ. ಕಾಯಿಲೆಗಳಂತೆ ನಮ್ಗೆಲ್ಲ ಗೊತ್ತದವ್ರಿ. ಯಾವಾಗ ಏನು ಮಾಡಬೇಕು ತಂದ ತಕ್ಷಣ ಬೆಲ್ಲದ ನೀರು ಕುಡಿಸ್ಕರಿಂದ ನಂತರ ಜಂತಿ ನೆನೆ ಹಾಕಿರ ಅವ್ನು ಗುಂಡು ಹಾಕಿದಂಗೆ ಆಗತ್ತೆ. ಹಿಡ್ಕೊಂಡು ಕುಲ ಅವ್ನು ಬಿದ್ದು ಬಿಡ್ತಾರೆ. ತಕ್ಷಣ ಏನ್ ಮಾಡ್ತಾರೆ, ಅವ್ನು ಬಿಟ್ಟು ಅವ್ರ ಲಿವರ್ ಟನಿಕ್ ಅಂತ ಬರ್ತದ್ರಿ. ಒಂದಿನ ಬಿಟ್ಟು ಒಂದಿನ 2 ದಿವಸ ಲಿವರ್ ಟನಿಕ್ ಹಾಕ್ತಾರೆ. ಲಿವರ್ ಟನಿಕ್ ಹಾಕಿದ ತಕ್ಷಣ ಏನ್ ಮಾಡ್ತಾರೆ, 2-3 ದಿವಸ ಬಿಟ್ಟವ್ರ PPR ಇಂಜೆಕ್ಷನ್ ವ್ಯಾಕ್ಸಿನ್ ಕೊಡ್ತಾರೆ. ವ್ಯಾಕ್ಸಿನ್ ಕೊಡ್ತಾರೆ. PPR ಕೊಟ್ಟ ನಂತರ ಒಂದು 15-20 ದಿವಸ ಬಿಟ್ಕಂದು ಏನ್ ಮಾಡ್ತಾರೆ, ಯಾವ CPM ಇಲ್ಲ ಕಾಲ್ ಸಿಗ್ತಾರೆ ಯಾವ್ದಾರ ಒಂದು ಇಂಜೆಕ್ಷನ್ ಮಾಡ್ತಾರೆ. ಅದು ಮರಿ ದೊಡ್ಡ ಹಾಕಿ ಚಾಲು ಮಾಡ್ತಾರೆ. ಯಾವ ಕಾಯಿಲೆಗಳು ಬರಂಗಿಲ್ಲ. ಬಟ್ ನೀವು 2 ತಿಂಗಳು ಒಟ್ಟು 2 ತಿಂಗಳು ಹಿಡ್ತಂದ್ರಿ. ಮರಿ ತಂದ್ರು 2 ತಿಂಗಳು ಮರಿ ಒಟ್ಟು ಮಾಡ್ತಾರೆ. ಈಗ ನೀವು ಹೆಂಗೆ ರೇಟ್ ಹೆಂಗೆ ಈಗ 8,100 ಕೊಡ್ತಂದ್ರಿ, ಈಗ ರೇಟ್ ಮಾರಾಟ ಏನು ರೇಟ್ ಆಗ್ಯಾವ ಈಗ? ಈಗ 12,500 ಆಗ್ಯಾವ. 12,500 ರೂಪಾಯಿ. ಬಟ್ ಲಾಭ ಐತಿ. ಲಾಭ ಐತ್ರಿ. ಫೀಡಿಂದ ಏನು ಒಟ್ಟು ರಿಸಲ್ಟ್ ಚಲೋ ಐತ್ರಿ? ಫೀಡ್ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಂದೈತ್ರಿ ನಮ್ಗೆ. ಯಾಕಂದ್ರೆ ನಾವು ಒಂದು ಏನು ತಂದು ಹಾಕಾಕತ್ರ ಮೊದಲು ಅದನ್ನ ತಂದು ಹಾಕಿದ್ರೆ ನಮ್ಗೆ ಏನು ಅನಿಸೋದಾಗಿತ್ತು ರೀ. ಲಾಸ್ಟ್ನಾಗ ಬರತ್ತಿದ್ರು ರೀ. ಮತ್ತೆ ಒಳ್ಳೆ ನಿಮ್ಗೆ ಹಂಗ ಒಬ್ಬರು ನಾವು ನಿಮ್ಮ ಕಡೆಯಿಂದ ನಂಬರ್ ಕೊಟ್ಟ ತಕ್ಷಣ ಅವಾಗಿಂದ ನಿಮ್ಗೆ ಫೀಡ್ ಬಂದಿದ್ರೆ ಬಟ್ ನಮಗೆ ಯಾವಾಗ ನುಕ್ಸಾನ ತೆಗಿಲ್ರಿ. ಮರಿ ಮಾತ್ರ ಹಂಗ ದಿವ್ಸಕ್ಕೆ ಮಾತ್ರ ಬೇರೆನೇ ಆಗ್ತಾವೆ. ಫುಲ್ ಶೈನಿಂಗ್ ಅದ ಬರ್ತದೆ. ಶೈನಿಂಗ್ ಫುಲ್ ಶೈನಿಂಗ್ ಮರಿ ಶೈನಿಂಗ್ ರೀ. ಬಾರಿ ಶೈನಿಂಗ್ ಬರ್ತಾರೆ. ವ್ಯಾಪಾರಸ್ಥರು ಏನ ಮರಿ ಹೆಂಗೆ ಚಲೋ ಅದಾವತಾರೋ ಏನು ಅಂದ್ರೆ ನಾವು ಎಲ್ಲ ಎಷ್ಟೋ ಗೋಟೆದಾಗ ನೋಡಿ ಬಂದದ್ದು. ಹಿಂಗೆ ನಿಮ್ಮಲ್ಲಿ ಮೇಸಾಕಲ್ಲ 10 ಗೊಬ್ಬರ ಮೇಯಿಸ್ತಾರ ಅಂತಾರಲ್ಲ ಹಂಗೆ
ನೀವು ಅಂತ ಅರ್ಥ ನಮ್ಗೆ ಹೇಳ್ತಾರೆ ಹಾಂ 10 ನಿಮ್ಮಂಗೆ ಬರ್ತಾವೆ ಮರಿ ಹಾಂ ಬಟ್ ಫುಲ್ ಮರಿ ಶೈನಿಂಗ್ ಬರ್ತಾವೆ ನಡಾಪಡ ಮಣಗಡ ಬರ್ತಾವೆ ಮನೆಗಡೆ ಬರ್ತಾರೆ ಹಾಂ ಒಟ್ಟ ನಡ ಯಂತ್ರ ಒಟ್ಟ ಫುಲ್ ಬರ್ತಾವು ಏನ್ ಹಾಕ್ತೀರಿ ಈಗ 4 ಗಂಟೆ ಗಂಟ್ಲೆ ಅಡ್ಡಾಡಿ ಬಂದು ಯಾರೋ ಒಬ್ರು ಮರಿ ಹಿಂಗಿದ್ರಿಕಲ್ಲ ಅದು ಕಡಕರ ನಮ್ಮನ್ನ ಕೇಳ್ತಾರೆ ಅದಕ್ಕಂತ ಈಗ ಮಾತ್ರ ಫುಡ್ಡಿನ ಬಗ್ಗೆ ಏನೇನು ಮಾತಾಡಂಗಿಲ್ಲ ಬಿಡ್ರಿ ಗ್ರೋತಿಂಗ್ ಐತ್ರಿ ಭಾರಿ ಹಾಂ ಚೆನ್ನಾಗಿ ಬರ್ತದೆ ಒಟ್ಟ ಸಾಪ್ ಹಾಕ್ತಾರೆ ಮರಿ ಹಾಂ ಭಾರಿ ತೂಕ ಬರ್ತೈತ್ರಿ ಮರಿ ನಮ್ಗೆ ಆ ಫುಡ್ ತಂದು ಹಾಕಕತ್ತಿಂದ ನಮ್ಗೆ ಉಸಿರತ್ತ ಅನಿಸೇ ಇಲ್ರಿ ಮರಿ ಒಟ್ಟ ಹಾಂ ಭಾರಿ ಬಂದೈತ್ರಿ ಅವಾಗಿಂದ ಒಟ್ಟು 2 ತಿಂಗಳು ಭಾಳ 2.5 ತಿಂಗಳಿಗೆ 2.5 ತಿಂಗಳಂತ ಇದೇ ಸಲ ಹಿಡಿದನ್ರಿ ಹಿಡಿದು ಸರ್ ಒಟ್ಟ 2 ತಿಂಗಳಿಗೆ 2 ಕಡಿಮೆ ಇರ್ತಾನ ಮಾರಿನ್ರಿ ಹಾಂ ಇದೇ ಸಲ ಸಣ್ಣ ಮರಿ ತಂದೇನ್ರಿ ಅದಕ್ಕಾಗಿ ಒಂದ್ ಸ್ವಲ್ಪ ಜಾಸ್ತಿ ಹಿಡ್ದನ್ರಿ ಇಲ್ಲಿದ್ರೆ ನಾವು ಒಟ್ಟ ಮರಿ ತರೋದ ದೊಡ್ಡ ತರ್ತೀನಿ ಸೈಜ್ ದೊಡ್ಡ ಸೈಜ್ ಹರಿದ ಮರಿ ತರ್ತೀನಿ ಒಂದ್ ಫುಡ್ ಗಿಡ್ ಹಾಕಿರಂದ್ ವ್ಯವಸ್ಥೆ ಮಾಡಿಕರಂದ್ ಆಗ 2 ತಿಂಗಳು 2 ದಿವಸ ಕಡಿಮೆ ಇರ್ತಾನ ಮಾರಿನ್ರಿ ಚಲೋ ಮರಿ ಅದ ಸ್ವಲ್ಪ ಟಾನಿಕ ಫುಡ್ ತೋರಿಸ್ಬಾರಿ ಏನೋ ನೋಡುನು ಹಾ ತೋರಿಸ್ತೇನೆ ಬಿಡ್ಸಂತ ಹ್ಞೂ